ಇವತ್ತೇ ಆಗುತ್ತಾ ನೂತನ ಸಚಿವರ ಪಟ್ಟಿ ರವಾನೆ? ಹೈಕಮಾಂಡ್ ನಿರ್ಧಾರ ಏನು ಅನ್ನೋದು ಇನ್ನೂ ಸಸ್ಪೆನ್ಸ್. ಲೋಕಭವನಕ್ಕೂ ಪ್ರಮಾಣ ವಚನದ ಬಗ್ಗೆ ಸಿಕ್ಕಿಲ್ಲ ಸ್ಪಷ್ಟತೆ. ಮಲ್ಲಿಕಾರ್ಜುನ ಖರ್ಗೆ ಜೊತೆ ರಾಹುಲ್ ಗಾಂಧಿ ಮೀಟಿಂಗ್ ಅಂತ್ಯ. ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ ಇವತ್ತು. ಎಲ್ಲ ಕಾರ್ಯಕ್ರಮಗಳಿಗೆ ಸಿಎಂ ಡಿಸಿಎಂ ಬ್ರೇಕ್. ಪಟ್ಟಿಗಾಗಿ ಎದುರು ನೋಡ್ತಾ ಇರುವ ಸಿಎಂ ಡಿಕೆ ಶಿವಕುಮಾರ್. ರಾಯಚೂರು ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಸಕರ ಸಹೋದರರ ನಡುವೆ ಹೊಡೆದಾಟ. ಮಾನಪ್ಪ ವಜ್ಜಲ್ ಸೋದರ ಕರಿಯಪ್ಪ ವಜ್ಜಲ್ ಹಾಗೂ ವೀರನಗೌಡ ಬಡಿದಾಟ. ಹಣದ ವಿಚಾರಕ್ಕೆ ಪರಸ್ಪರ ಅವಾಚ್ಯ ಶಬ್ದಗಳಿಂದ ಬೈದಾಡಿಕೊಂಡು ಗುದ್ದಾಟ. ಶಿವಮೊಗ್ಗದ ದೊಡ್ಡನಗದ್ದೆಯಲ್ಲಿ ಗುಡ್ಡ ಕುಸಿತ. ಕಳೆದ 2 ದಿನಗಳಿಂದ ನಿರಂತರ ಸುರಿತಾ ಇರುವ ಮಳೆ. ವೀರಪ್ಪ ಗೌಡ ಅನ್ನೋರ ಮನೆ ಪಕ್ಕದಲ್ಲಿ ಘಟನೆ, ಹೆಚ್ಚಿದ ಆತಂಕ. ಮಂಗಳೂರಲ್ಲಿ ಸತತ ಮಳೆಗೆ ಮುಳುಗಿದ ಊರು. ಅವೈಜ್ಞಾನಿಕ ಕಿಂಡಿ ಅಣೆಕಟ್ಟಿನಿಂದ ಆಡ್ಯಪಾಡಿಗೆ ನುಗ್ಗಿದ ನದಿ ನೀರು. ತೋಟ ಕೊಟ್ಟಿಗೆಗಳಿಗೆಲ್ಲ ಜಲ ದಿಗ್ಬಂಧನ ಹಾಕಿದ ಫಾಲ್ಗುಣಿ ನದಿ. ಮೂರೇ ದಿನದ ಅಂತರದಲ್ಲಿ 100 ಅಡಿ ಭರ್ತಿಯಾದ ಕೆಆರ್ಎಸ್. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಿಂದಾಗಿ ತುಂಬಿದ ಡ್ಯಾಂ. ಸದ್ಯ ಜಲಾಶಯದಲ್ಲಿ 23 ಟಿಎಂಸಿ ನೀರು ಸಂಗ್ರಹ. ತಮಿಳುನಾಡು ಕೇಳಿದ್ದು 4 ಟಿಎಂಸಿ ಕಾವೇರಿ ನದಿ ನೀರು. ಕಬಿನಿಯಿಂದ 2 ದಿನಕ್ಕೆ ಹರಿದಿದ್ದು 4.5 ಟಿಎಂಸಿ. ಪ್ರಕೃತಿ ಮಾತೆ ಕೃಪೆಯಿಂದ 2 ದಿನಕ್ಕೆ ನೀರು ಹಂಚಿಕೆ ಕಂಪ್ಲೀಟ್. ಕಳಸಾ ತಾಲೂಕಲ್ಲಿ ವರುಣನ ಉಗ್ರ ನರ್ತನ. ಭದ್ರಾ ನದಿಯ ಅಬ್ಬರಕ್ಕೆ ಕೊಚ್ಚಿ ಹೋದ ಕಾಫಿ, ಅಡಿಕೆ, ಬಾಳೆ ಎಲೆ, ಏಲಕ್ಕಿ ಬೆಳೆ. ಹೊಸಮಠದಲ್ಲಿ ಅಶೋಕ ಎನ್ನೋರ ಕೃಷಿ ತೋಟದಲ್ಲಿ ಗಿಡಗಳು ನಾಶ. ಅಬ್ಬರದ ಮಳೆಗೆ ಹಳೆ ದಾಂಡೇಲಿಯಲ್ಲಿ ಮನೆ ಕುಸಿತ. ಮನೆಯಲ್ಲಿದ್ದ 2 ವೃದ್ಧೆಯರಿಗೆ ಸಣ್ಣ ಪುಟ್ಟ ಗಾಯ. ಹಳೆ ದಾಂಡೇಲಿಯ ಮಸೀದಿ ಗಲ್ಲಿಯಲ್ಲಿ ಘಟನೆ. ಭೋರ್ಗರಿತಾ ಇರೋ ಹಳ್ಳದಲ್ಲಿ ಪ್ರವಾಸಿಗರ ಹುಚ್ಚಾಟ. ಧುಮ್ಮಿಕ್ಕುವ ಹಳ್ಳದಲ್ಲಿ ಹಗ್ಗ ಹಿಡಿದು ದುಸ್ಸಾಹಸ. ಚಿಕ್ಕಮಗಳೂರು ಕಳಸಾ ತಾಲೂಕಿನ ನೇತ್ರಾವತಿ ಪೀಕ್ ಬಳಿ ಸಾವಿನ ಜೊತೆ ಜನರ ಸರಸ. ಮಹಾರಾಷ್ಟ್ರದ ಕೊಂಕಣ ಭಾಗದಲ್ಲಿ ಧಾರಾಕಾರ ಮಳೆ. ತುಂಬಿ ಹರಿತಾ ಇರುವ ಆಂಬೋಲಿ ಜಲಪಾತ. ಪ್ರವಾಸಿಗರನ್ನ ಕೈಬೀಸಿ ಕರಿತಾ ಇರುವ ಫಾಲ್ಸ್. ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ. ಕೊಪ್ಪಳದಲ್ಲಿ ತುಂಗಭದ್ರಾ ಜಲಾಶಯದ ಎಡದಂಡೆಯ ಕಾಲುವೆ ಕುಸಿತ. ನೀರು ಬಿಟ್ಟರೆ ಕಾಲುವೆ ಒಡೆದು ಹೋಗುವ ಭೀತಿ. ಮೂವತ್ತು ವರ್ಷ ಸೇವೆ ಸಲ್ಲಿಸಿದ್ದ ಶಿಕ್ಷಕನಿಗೆ ಅದ್ಧೂರಿ ಬೀಳ್ಕೊಡುಗೆ. ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ಮಾಡಿ ಗುರುವಿಗೆ ಗೌರವ. ಬೆಳಗಾವಿಯ ಗೋಕಾಕ್ನ ಬೆಣಚಿನ ಮರಡಿ ಗ್ರಾಮದಲ್ಲಿ ವಿಶೇಷವಾಗಿ ಸೆಂಡ್ ಆಫ್. ರಾಮನಗರದಲ್ಲಿ ಐತಿಹಾಸಿಕ ಚಾಮುಂಡೇಶ್ವರಿ ಕರಗ ಮಹೋತ್ಸವ. ಶಾಸಕ ಇಕ್ಬಾಲ್ ಹುಸೇನ್ರಿಂದ ದೇವಿಗೆ ಮಡಿಲಕ್ಕಿ ಸೇವೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ. ಬೆಂಗಳೂರಿನ ಕೋರಮಂಗಲದ ನೆಕ್ಸಸ್ ಮಾಲ್ ಬಳಿಯ ಮಹಿಳೆಯರ ಪಿಜಿಗೆ ರಾತ್ರೋರಾತ್ರಿ ಖದೀಮನ ಎಂಟ್ರಿ. ಲ್ಯಾಪ್ಟಾಪ್, ಸ್ಮಾರ್ಟ್ ವಾಚ್ ಕದ್ದು ಎಸ್ಕೇಪ್. ಜುಲೈ 30ರಂದು ನಡೆದಿರುವ ಘಟನೆ. ಬಾಕ್ಸ್ ಆಫೀಸ್ನಲ್ಲಿ ಜನನಾಯಕನ್ ಸಿನಿಮಾ ಅಬ್ಬರ. ಕರ್ನಾಟಕದಲ್ಲಿ 30 ಕೋಟಿ ಗಳಿಸಿದ ವಿಜಯ್ ನಟನೆಯ ಚಿತ್ರ 2ನೇ ವಾರದಲ್ಲಿ ಕಲೆಕ್ಷನ್ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ. ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಅಭ್ಯಾಸ. ರಿಷಬ್ ಪ್ರಾಕ್ಟೀಸ್ ವೇಳೆ ರಾಂಚಿಯಲ್ಲಿ ಧೋನಿ ಪಂತ್ ಕಾರ್ನಲ್ಲಿ ಜಾಲಿ ಡ್ರೈವ್. ಕಾರ್ನಲ್ಲಿ ಜೊತೆಯಾಗಿ ಓಡಾಡ್ತಾ ಇರೋ ವಿಡಿಯೋ ವೈರಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.